ಆನೇಕಲ್ ತಾಲೂಕಿನ ಅತ್ತಿಬೆಲೆ ಮಂಚನಹಳ್ಳಿ ರಸ್ತೆಯಲ್ಲಿರುವ ರೈನ್ಬೋ ಶಾಲೆಯಲ್ಲಿ 2026ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ವಿದ್ಯಾರ್ಥಿಗಳು, ಪೋಷಕರು ಮತ್ತು ಶಾಲಾ ಶಿಕ್ಷಕರಿಗೆ ಶಾಲೆಯ ರೈನ್ಬೋ ಶಾಲೆಯ ಮುಖ್ಯಸ್ಥರಾದ ವಿಜಯಕುಮಾರ್ ಗೌಡ ಅವರು ಕ್ಯಾಲೆಂಡರ್ ಅನ್ನು ವಿತರಿಸಿದರು. ಇನ್ನು ರೈನ್ಬೋ ಶಾಲೆಯ ಮುಖ್ಯಸ್ಥರಾದ ವಿಜಯಕುಮಾರ್ ಗೌಡ ಮಾತನಾಡಿ, ಹೊಸ ವರ್ಷ ಪ್ರತಿಯೊಬ್ಬರಿಗೂ ಹೊಸತನವನ್ನು ನೀಡಲಿ. ಶಾಲೆಯಲ್ಲಿ ಅಧ್ಯಯನ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಹೊಸ ರೀತಿಯಲ್ಲಿ ಶೈಕ್ಷಣಿಕ ಪಾಠವನ್ನು ನಡೆಸಲು ಆಡಳಿತ ಮಂಡಳಿ ಸಿದ್ಧತೆ ನಡೆಸಿದೆ. ಇನ್ನು 2026ನೇ ಸಾಲಿನ SSLC ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಮೊದಲ ರ್ಯಾಂಕ್ ರೈನ್ಬೋ ಶಾಲೆಗೆ ಬರುವ ನಿರೀಕ್ಷೆ ಇದೆ. ಈ ನಿಟ್ಟಿನಲ್ಲಿ ಶಿಕ್ಷಕರು ಹಗಲು ಇರುಳೆನ್ನದೇ ಶ್ರಮಿಸುತ್ತಿದ್ದಾರೆ ಎಂದರು. ಇನ್ನು ಶಾಲೆಯಲ್ಲಿ ಪಠ್ಯ ವಿಷಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಆಡಳಿತ ಮಂಡಳಿ ಬದ್ಧವಾಗಿದೆ ಎಂದು ಹೇಳಿದರು. ಎಲ್ಲ ನನ್ನ ಆನೇಕಲ್ ಸಮಸ್ತ ನಾಗರಿಕ ಬಂಧುಗಳಿಗೆ ಹಾಗೂ ರೈನ್ಬೋ ಶಾಲೆಯ ಪೋಷಕ ವೃಂದದವರಿಗೆ ಹಾಗೂ ನಮ್ಮ ನೆಚ್ಚಿನ ಬೋಧಕೇತರ ಹಾಗೂ ಬೋಧಕ ಸಿಬ್ಬಂದಿಗೆ ಹಾಗೂ ನನ್ನ ಪ್ರೀತಿಯ ನೆಚ್ಚಿನ ಪುಟಾಣಿಗಳಿಗೆ ರೈನ್ಬೋ ಶಿಕ್ಷಣ ಸಂಸ್ಥೆಯ ಮುಖಾಂತರ ಕಾರ್ಯದರ್ಶಿಯಾದ ನಾನು ಪ್ರಪ್ರಥಮ ಬಾರಿಗೆ ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ನಮ್ಮ ಪ್ರಜಾವಾಣಿ ಪತ್ರಿಕೆ ಮುಖಾಂತರ ನಮ್ಮ ರೈನ್ಬೋ ಶಾಲೆಯ ಒಂದು ಹೊಸ ವರ್ಷದ 2026ರ ಒಂದು ಕ್ಯಾಲೆಂಡರ್ ಬಿಡುಗಡೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಇದಕ್ಕೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಸಹ ವಂದಿಸ್ತಾ, ಈ ಒಂದು ಸಂಸ್ಥೆ ಸುಮಾರು ಒಂದು 9 ವರ್ಷಗಳ ಹಿಂದೆ ಪ್ರಾರಂಭಿಸಿದಂಥ ಒಂದು ಸಂಸ್ಥೆ. ಇಲ್ಲಿ ನಾವು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆನ ಕೊಡಬೇಕು, ಈ ಸಂಸ್ಥೆ ಮುಖಾಂತರ ನಾವು ಮಕ್ಕಳನ್ನ ಒಂದು ಬೆಳವಣಿಗೆಯಲ್ಲಿ ಪಾತ್ರ ವಹಿಸಬೇಕು ಸಂಸ್ಥೆ. ಹಾಗೆ ಮಕ್ಕಳನ್ನು ಎಲ್ಲ ಒಂದು ಉನ್ನತ ಕ್ಷೇತ್ರಗಳಲ್ಲಿ ಸಹ ನಮ್ಮ ಮಕ್ಕಳೇ ಇರಬೇಕು ಅಂತ ನಾವೊಂದು ಉದ್ದೇಶವನ್ನು ಇಟ್ಕೊಂಡು ಸಂಸ್ಥೆ ಮಾಡಿದ್ವಿ. ಅದೇ ರೀತಿ ಈ ಸಂಸ್ಥೆ ಪ್ರತಿ ವರ್ಷವೂ ಸಹ ಯಾರೂ ಕೊಡದೇ ಇರತಕ್ಕಂಥ ಒಂದು ಕೊಡುಗೆನ ಈ ಸಮಾಜಕ್ಕೆ ಕೊಡ್ತಾ ಬಂದಿದೆ. ಒಂದು SSLC ಫಲಿತಾಂಶದಲ್ಲಿರ್ಬೋದು, ಒಂದು ಮಕ್ಕಳ ಒಂದು ಎಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿರ್ಬೋದು, ಎಲ್ಲ ಒಂದು ರೀತಿಯಲ್ಲೂ ಸಹ ನಮ್ಮ ಮಕ್ಕಳು ಸಾಧನೆ ಮಾಡ್ಕೊಂಡ್ಬಂದಿದ್ದಾರೆ. ಅದಕ್ಕೆ ಉದಾಹರಣೆ ನಮ್ಮ ಅತ್ತಿಬೆಲೆ ಭಾಗದಲ್ಲಿ ಯಾರೂ ಮಾಡ್ತಿರ್ತಕ್ಕಂಥ ಈ 9 ವರ್ಷದಲ್ಲಿ ಸುಮಾರು ಒಂದು 10-12 ವಿದ್ಯಾರ್ಥಿಗಳನ್ನ ನಾವು ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಳಿಸಿ ವಿವಿಧ ವೈದ್ಯಕೀಯ ಕಾಲೇಜುಗಳಲ್ಲಿ ಮಕ್ಕಳು ವ್ಯಾಸಂಗ ಮಾಡ್ತಾಯಿದ್ದಾರೆ. ಹಾಗೂ ಕೆಲವು ವಿದ್ಯಾರ್ಥಿಗಳು IIT ಸಹ ಕ್ಲಿಯರ್ ಮಾಡಿ IIT ದೇಶದ ಒಂದು ಅತ್ಯುನ್ನತ IIT ಕಾಲೇಜುಗಳಲ್ಲಿ ಸಹ ವ್ಯಾಸಂಗ ಮಾಡ್ತಾಯಿದ್ದಾರೆ. ಹಾಗೂ ನಮ್ಮ ದೇಶದಲ್ಲಿ ತುಂಬ ಕಠಿಣ ಪರೀಕ್ಷೆ ಇರತಕ್ಕಂಥ CA ಅನ್ನು ಸಹ ಕ್ಲಿಯರ್ ಮಾಡಿ ನಮ್ಮ ರೈನ್ಬೋ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ CA ಸಹ ಕ್ಲಿಯರ್ ಮಾಡಿದ್ದಾರೆ. ಹೀಗೆ ಪ್ರತಿ ವರ್ಷವೂ ಸಹ ಒಂದೊಂದು ಕ್ಷೇತ್ರದಲ್ಲಿ ನಮ್ಮ ಶಿಕ್ಷಕರ ಒಂದು ಕಠಿಣ ಶ್ರಮದಿಂದ ಮಕ್ಕಳು ಎಲ್ಲ ಒಂದು ಕ್ಷೇತ್ರದಲ್ಲೂ ಸಹ ಉನ್ನತ ಸಾಧನೆಯನ್ನು ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಒಂದು ಸಾಧನೆನ ಪ್ರತಿ ವರ್ಷವೂ ನಮ್ಮ ಮಕ್ಕಳು ಮುಂದುವರಿಸ್ತಾರೆ. ಈ ಸಂಸ್ಥೆಗೆ ಒಂದು ಒಳ್ಳೆಯ ಕೀರ್ತಿಯನ್ನು ತಂದುಕೊಡ್ತಾರೆ. ಹಾಗೂ ಈ ಸತಿ ಸಹ ಮುಂಬರುವ ನಮ್ಮ SSLC ಪರೀಕ್ಷೆಯಲ್ಲಿ ನಾವು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯತಕ್ಕಂಥ ಒಂದು ನಿರೀಕ್ಷೆಯನ್ನು ಸಹ ಇಟ್ಕೊಂಡಿದ್ದೀವಿ.
ಅದಕ್ಕೆ ನಮ್ಮ ಶಿಕ್ಷಕರು ಹಾಗೆ ನಮ್ಮ ಮಕ್ಕಳು ಒಂದು ಶ್ರಮ ನಮಗೆ ಫಲ ದೊರೀತದೆ. ನಾವು ಈ ಸತಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ತಗೊಂತೀವಿ. ನಮ್ಮ ಮಕ್ಕಳು ಅದು ಸಾಧನೆಯನ್ನು ಮಾಡ್ತವೆ ಅಂತ ಒಂದು ಆಸೆಯನ್ನು ಸಹ ಈ ಒಂದು 26ರಲ್ಲಿ ಭಗವಂತ ಕಣಿಸಲಿ ಅಂತ ಸಹ ನಾವು ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಸಂಸ್ಥೆ ಮಕ್ಕಳ ಒಂದು ಕಲಿಕೆಯಲ್ಲಿ ಎಲ್ಲ ರೀತಿಯಲ್ಲೂ ಭಾಗವಹಿಸಿ ಪಠ್ಯೇತರ ಚಟುವಟಿಕೆಗಳು ಸಹ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗೆ ಈ ವರ್ಷ ಭಗವಂತ ನಮ್ಮ ಪೋಷಕರೊಂದು ಸಹ ನಮ್ಮ ಒಂದು ಶ್ರಮವನ್ನು ಪರಿಗಣಿಸಿ ಈ ಒಂದು ದಾಖಲಾತಿಗಳನ್ನ ಸಹ ಹೆಚ್ಚಿಸಿ ಈ ಒಂದು ಮುಂಬರುವ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಸಂಸ್ಥೆಗೆ ದಾಖಲಾತಿಗಳನ್ನ ಸಹ ಕೊಡಲಿ, ಸಂಸ್ಥೆ ಬೆಳೀಲಿ ಅಂತ ನಾವು ಆಶಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬ ಹಾಗೂ ಹೊಸ ವರ್ಷ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. A very happy and prosperous new year to all our beloved parents of Rainbow Public School. May this year bring you all the happiness and prosperity and joy in your lives with new hopes. And as one of the best educational institutions of our taluk, so Rainbow Public School has been giving the wonderful education to all our rural children and other background children. And we ensure you the best education in all aspects. We have been giving the wonderful results also every year. And on this occasion, for the new year, we are distributing the free calendars to all our children and all our parents also. And this year's admissions have been opened already. So ensure that we give you the best education and admit your children to the best school of the taluk. Thank you. ಎಲ್ಲರಿಗೂ ಹೊಸ ವರ್ಷದ ಮತ್ತು ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹಾಗೆ ನೂತನವಾಗಿ KPCC ಶಿಕ್ಷಕರ ಘಟಕದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಮ್ಮ ವಿಜಯ್ ಸರ್ ಅವರಿಗೂ ಸಹ ಅಭಿನಂದನೆಗಳು. ನಮ್ಮ ಸಂಸ್ಥೆಯಲ್ಲಿ ಪ್ರಜಾವಾಣಿ ಪತ್ರಿಕೆಯ ಸಹಯೋಗದಲ್ಲಿ ಮತ್ತು ನಮ್ಮ ರೈನ್ಬೋ ಪಬ್ಲಿಕ್ ಅವರ ಸಹಯೋಗದಲ್ಲಿ ಇವತ್ತು 2026ನೇ ಕ್ಯಾಲೆಂಡರ್ನ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಹೀಗೆ ನಮ್ಮ ವಿಜಯ್ ಕುಮಾರ್ ಸರ್ ಅವರ ಕನಸಿನ ಕೂಸಾಗಿ 2013-14ನೇ ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭವಾದ ನಮ್ಮ ಸಂಸ್ಥೆ ಈಗ ಅತ್ತಿಬೆಲೆ ವೃತ್ತದಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಅದಕ್ಕಾಗಿ ಅವರಿಗೆ ಪೋಷಕರ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹೀಗೆ 2014-15ನೇ ಸಾಲಿನಿಂದ 10ನೇ ತರಗತಿಯ ಪರೀಕ್ಷೆಗಳು ನಮ್ಮ ಶಾಲೆಯಲ್ಲಿ ಕೈಗೊಂಡಿದ್ವಿ. ಅಲ್ಲಿಂದ ಇಲ್ಲಿಯವರೆಗೂ ಸುಮಾರು 50ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಹಾಗೆ NIT JEE ಸಹನೂ ಅವರು ಪೂರ್ಣಗೊಳಿಸಿದ್ದು ಅನೇಕ ವಿದ್ಯಾರ್ಥಿಗಳು ಪರದೇಶದಲ್ಲೂ ಕೂಡ ವ್ಯಾಸಂಗ ಮಾಡುತ್ತಿದ್ದಾರೆ. ನಮ್ಮ ಸಂಸ್ಥೆಯ ಸಾಧನೆಗೆ ಈ ವಿದ್ಯಾರ್ಥಿಗಳ ಸಾಧನೆ ಕೈಗನ್ನಡಿಯಾಗಿದೆ. ಹೀಗೆ ಇದುವರೆಗೂ ನಾವು ಯಾವ ರೀತಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೇವೋ ಅದೇ ರೀತಿ ಮುಂದಿನ ವರ್ಷಗಳಲ್ಲೂ ಸಹ ನಾವು ವಿದ್ಯಾಭ್ಯಾಸವನ್ನು ಕೊಡುತ್ತೇವೆ. ಮತ್ತು ಯಾರು ಮಹೋನ್ನತ ಆಸೆಗಳನ್ನು ಇಟ್ಟುಕೊಂಡು ನಾನು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಬೇಕು ಅಂತ ಬಯಸುತ್ತೀರೋ ಅಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಸಂಪೂರ್ಣ ಸಹಕಾರ ನೀಡುತ್ತೆ, ಈಗಾಗಲೇ ನೀಡಿಯೂ ಇದೆ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ದಯಮಾಡಿ ದಾಖಲಾತಿಗಳನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪೋಷಕರು ಸಹಾಯ ಮಾಡಿದ್ದಾರೆ, ಇನ್ನೂ ಕೂಡ ಸಹಾಯ ಮಾಡಬೇಕಂತ ನಾವು ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಹೊಸ ವರ್ಷದಲ್ಲಿ ಏನು ನಿರೀಕ್ಷೆ ಮಾಡಬಹುದು ಸರ್ ಪೋಷಕರಿಂದ? ಇದುವರೆಗೂ ನಮ್ಮ ಸಂಸ್ಥೆಯಲ್ಲಿ 615, 620 ಬಂದಿದೆ. 625ಕ್ಕೆ 625 ಬಂದಿರಲಿಲ್ಲ. ಈ ಬಾರಿ ಖಂಡಿತವಾಗ್ಲೂ 2024ನೇ ಸಾಲಿನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆಯುವ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತಾಯಿದ್ವಿ. ಖಂಡಿತವಾಗ್ಲೂ ನಾವು ಈ ಸಲ ಸ್ಟೇಟ್ ಫಸ್ಟ್ ಬಂದೇ ಬರ್ತೀವಿ.